ಇನ್ನು ವಾಯು ಪ್ರದೇಶ ಕೂಡ ಬಂದ್ ಆಗ್ತಾ ಇದೆ. ವಾಯು ಪ್ರದೇಶ ಬಂದ್ ಆಯಿತು ಅಂತಂದರೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಕಷ್ಟ. ಯಾಕಂದರೆ ಈ ನೋಡಿ, ಈಗ ಪಾಕಿಸ್ತಾನದಿಂದ ಯಾವುದಾದ್ರು ಕೌಲಾಲಂಪುರಕ್ಕೆ ಒಂದು ವಿಮಾನ ಹೋಗಬೇಕಾಗತ್ತೆ ಅಂತ ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್, ನೀವು ಕರಾಚಿ ಮುಖಾಂತರ ವಿಮಾನ ಹೋಗುತ್ತೆ ಅಂತಂದರೆ ಅದು ಭಾರತವನ್ನು ಹಾದು 5 ಗಂಟೆ 30 ನಿಮಿಷ, ಒಂದು 5.5 ಗಂಟೆ. ಈಗ ಚೈನಾ ಸುತ್ಕೊಂಡು ಹೋಗಬೇಕು. ಚೈನಾ, ಮಯನ್ಮಾರ್, ಥಾಯ್ಲ್ಯಾಂಡ್ ಅದನ್ನು ಬಳಸ್ಕೊಂಡು ಹೋಗಬೇಕು. ಹೆಚ್ಚು ಕಡಿಮೆ 8.5 ಗಂಟೆ ಆಗುತ್ತೆ. ಎಲ್ಲಿ 5 ಗಂಟೆ, ಎಲ್ಲಿ 8.5 ಗಂಟೆ. ಮೊದಲು 5.5 ಗಂಟೆ ಆಗ್ತಿತ್ತು, ಈಗ 8.5 ಗಂಟೆ ಆಗುತ್ತೆ. ಇದು ವಾಯು ಪ್ರದೇಶ ಬಂದ್ ಆಗ್ತಿದ್ದಂಗೆ ಈಗ ಪರದಾಟ ಶುರುವಾಗಿದೆ. ನಾವು ತೋರಿಸ್ತಾ ಇದ್ದೀವಿ, ಅದನ್ನು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೊದಲು ಮತ್ತು ನಂತರದ ವಿವರಗಳು. ಸೊ ಇದು ನಾವು ನೋಡ್ತಾ ಇದ್ದೀವಿ. ಬಹುಶಃ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಈಗ ಪಾಕಿಸ್ತಾನದಿಂದ ಕರಾಚಿ ಮಾರ್ಗವಾಗಿ ಕೌಲಾಲಂಪುರಕ್ಕೆ ಹೋಗಬೇಕು ಅಂತಂತಂದರೆ, ಮಲೇಷಿಯಾಕ್ಕೆ ಹೋಗಬೇಕು ಅಂತಂತಂದರೆ ನಿಮಗೆ 5 ಗಂಟೆ 31 ನಿಮಿಷ ಆಗ್ತಾಯಿತ್ತು. ಆದರೆ ಈಗ ಅದೇನೇ, ನೀವು ಹಿಂಗೆ ಗೊತ್ತಾ, ಚೈನಾ ಸುತ್ಕೊಂಡ್ಬರ್ಬೇಕು, ನೀವು ಥಾಯ್ಲ್ಯಾಂಡ್ ಸುತ್ಕೊಂಡು ಹೋಗಬೇಕು, ನೀವು 8.5 ಗಂಟೆ ಆಗುತ್ತೆ. 8 ಗಂಟೆ 24 ನಿಮಿಷಗಳಾಗುತ್ತೆ. ಇದರ ಪರಿಣಾಮಗಳು ನೋಡಿ ಹೆಂಗಿದೆ ಅಂತ. ಏನೇ ಎಮರ್ಜೆನ್ಸಿ ಆದರೂ ಕೂಡ ನೀವು ಚೈನಾ ಸುತ್ಕೊಂಡೇ ಬರಬೇಕು. ಏನೇ ಎಮರ್ಜೆನ್ಸಿ ಆದರೂ ಕೂಡ ನೀವು ಅಪ್ಪಿತಪ್ಪಿ ಭಾರತದೊಳಗಡೆಗೆ ವಿಮಾನಗಳು ಬರೋಂಗಿಲ್ಲ. ವಾಯು ಪ್ರದೇಶ ಬಂದ್. ಥಾಯ್ಲ್ಯಾಂಡ್ ಸುತ್ಕೊಂಡೇ ಬರಬೇಕು. ಹೆಂಗಿರುತ್ತೆ ಸ್ಥಿತಿ? ಎಮರ್ಜೆನ್ಸಿ ಇತ್ತು ಅಂದರೆ ಏನು ಕತೆ? ಹಿಂಗೆ ಒಂದೊಂದೇ ಏಟು ನೋಡಿ. ಎಲ್ಲ ವಿಚಾರಗಳಲ್ಲೂ ಕೂಡ ಭಾರತದ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಶತ್ರು ರಾಷ್ಟ್ರ ಆವಾಗ ಕಾಲ್ ಕೆರೆ ಜಗಳಕ್ಕೆ ಬರುತ್ತೆ ಅಂದರೆ, ಕಜ್ಜಿನ ಈ ಥರ ಬೊಗಳುತ್ತೆ ಅಂತಂತಂದರೆ ಸುಮ್ಮನೆ ಬಿಡೋಕ್ಕೆ ಸಾಧ್ಯನಾ? ಒಂದೊಂದೇ ನೀರು ಕಟ್ಟಾಯಿತು. ನೀರು ಕಟ್ಟಾದ್ರೆ ಮುಂದಿನ ಪರಿಸ್ಥಿತಿ ಇದೆಯಲ್ಲ, ಈಗ ಅನ್ಸಲ್ಲ ಅದು. ಇನ್ನೊಂದೇನು ಅಂದರೆ, ನೀರು ಬಿಡಬೇಕೋ ಬೇಡವೋ ಅದೂ ಕೂಡ ಭಾರತದ ಕೈನಲ್ಲೇ ಇರುತ್ತೆ. ಭಾರತ ಬೇಕಾದಾಗ ನೀರನ್ನು ತಡೆ ಹಿಡಿಬೋದು, ಬೇಕಾದಾಗ ಎದ್ವಾ ನೀರು ಬಿಡ್ಬೋದು. ಎಂಥ ಸ್ಥಿತಿ ಇವತ್ತು. ಒಂದು ಪಕ್ಷ ನೀರೇ ಇಲ್ಲ ಅಂತ ತಿಳ್ಕೊಳ್ಳಿ, ಪರದಾಡ್ತಾ ಇದ್ದಾರೆ. ನಾಳೆ ಇದ್ದಕ್ಕಿದ್ದಂಗೆ ಗ್ರಾಮಗಳೆಲ್ಲ ನೀರಿನಲ್ಲಿ ಮುಳ್ಕೊಳ್ಳೋದು ಅಂತ ತಿಳ್ಕೊಳ್ಳಿ, ಹೆಂಗಿರುತ್ತೆ ಸ್ಥಿತಿ? ಹಾಗೆ ಆಗೋದು ಮುಂದಿನ ದಿನಗಳಲ್ಲಿ. ಕುಡಿಯೋಕ್ಕೆ ಒಂದು ಹನಿ ನೀರು ಸಿಗಲ್ಲ. ಇಲ್ಲ ಬಂತು ಅಂತಂತಂದರೆ ನೆರೆನೇ ಬರುತ್ತೆ. ಏನು ಮಾಡೋಕ್ಕೆ ಸಾಧ್ಯ? ಇನ್ನು ವೆರಿ ಇಂಪಾರ್ಟೆಂಟ್ಲಿ, ಸ್ಥಳೀಯರ ಬೆಂಬಲ ಇಲ್ದನೇ ಈ ರೀತಿ ಶತ್ರುಗಳು ಒಳಗಡೆ ಬರೋಕ್ಕೆ ಸಾಧ್ಯನಾ? ಮುಜಾಮಿಲ್ ಅನ್ನುವಂಥ ನೀಚ, ಅವನು ಈ ಅಲ್ಲಾಹು ಅಕ್ಬರ್ ಅಂದು ಜನರನ್ನು ಕಳಿಸೋದು. ಎಂಥ ಸ್ಥಿತಿ ನೋಡಿ. ಅಂಥ ಮುಜಾಮಿಲ್ ಬಗ್ಗೆ ಗುಜರಾತ್ನವರೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ರು. ಯಾಕೋ ಇವನ ಮೇಲೆ ಅನುಮಾನ ಆಗ್ತಾ ಇದೆ ನನಗೆ. ಕತೆ. ಯಾಕಂದರೆ ಇವನು ಈ ಜಿಪ್ ಲೈನ್ ಆಪರೇಟರ್. ಇವ್ನು ನೋಡಿ ಪಾಪ, ಅಲ್ಲಿ ಕೂತಿರುವಂಥ ವ್ಯಕ್ತಿಗೆ ಏನು ಗೊತ್ತಿಲ್ಲ. ಖುಷಿಯಾಗೇನು ಅಂತಂದರೆ ಈ ಫೋಟೋ ಗಿಟ ತಗೊಂಡು ವಿಡಿಯೋ ಮಾಡ್ಕೊಂಡು ಹೊರಪಾಡಿಗೆ ಅವ್ರು ಹೋಗ್ತಾಯಿದ್ರು. ಅವರು ಮಾಡಿಕೊಂಡ ವಿಡಿಯೋದಲ್ಲೇ ಅದೆಷ್ಟೋ ಜನ ನೆಲಕ್ಕೆ ಬೀಳುವಂಥ ದೃಶ್ಯಗಳು ಕೂಡ ಇವೆ, ಗೊತ್ತೇ ಇಲ್ಲ. ಈಗ ಮುಜಾಮಿಲ್ನನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಬೈಸನ್ ಕಣಿವೆಗೆ ನುಗ್ಗಿದ್ದ 3 ಜನ ಉಗ್ರರು ಕಣಿವೆಯ ಪ್ರದೇಶ ದ್ವಾರದ ಮುಖಾಂತರ 2 ಎಂಟ್ರಿ ಆಗಿದ್ರು. 3 ಮತ್ತು 2 ಒಟ್ಟು 5 ಜನ ಪ್ರವಾಸಿಗರು ತಪ್ಪಿಸ್ಕೋಬಾರದು, ಆ ರೀತಿ ಪ್ಲಾನ್ ಮಾಡಿದ್ರು. ಇನ್ನು 4ನೇ ಭಯೋತ್ಪಾದಕ ಕಾಡಲ್ಲಿ ಅವನು ಅಡಗಿ ಕೂತಿದ್ದ. ಹೆಂಗೆ ಬಂದರು ಅನ್ನೋದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ್ಯಾವ ಮುಖಾಂತರ ಬಂದರು? ಮೊದಲು 3 ಜನ, ಆಮೇಲೆ 2. NIA ತನಿಖೆ ಸಂದರ್ಭದಲ್ಲಿ ಒಂದಷ್ಟು ವಿವರಗಳು ಲಭ್ಯ ಆಗಿವೆ. ಈ ಬೈಸರ್ನ್ ಕಣಿವೆಗೆ ಹೆಂಗೆ ಬಂದರು ಅಂತ. ಹೆಂಗೆ ಬಂದರು ಇವರು? ಕಣಿವೆಯ ಪ್ರವೇಶ ದ್ವಾರದ ಮುಖಾಂತರ 2 ಎಂಟ್ರಿ ಕೊಟ್ಟರು. ನಿರ್ಗಮನ ದ್ವಾರದಲ್ಲಿ ಒಬ್ಬ ಕೂತಿದ್ದ, ಇನ್ನೊಬ್ಬ ಕಾಯ್ತಾ ಇದ್ದ.